ಅಷ್ಟರ ಮೆಚ್ಚುವಂಥ ನಾಯಕರು ಕಾಂಗ್ರೆಸ್ನಲ್ಲಿ ಇಲ್ವೇ ಇಲ್ಲ. ಸಿದ್ದರಾಮಯ್ಯ ಸರ್ ಬೆಟರ್ ಸರ್, 100% ಅವರು ಪ್ರತಿಯೊಂದು ಕೆಲಸನೂ ಒಳ್ಳೇದು ಮಾಡಿದ್ದಾರೆ. 50 ರೂಪಾಯಿ ಊಟ ತಿಂದೆ, 5 ರೂಪಾಯಿ ಟ್ಯಾಕ್ಸ್ ಅಂತ ಆಗ್ತದೆ ಬಿಲ್ಗೆ. ಬೆಸ್ಟ್ ಪ್ರಧಾನಮಂತ್ರಿ ಅಂದರೆ ಮೋದಿ. ಇವ್ನು ಪುಕ್ಷಟೆ ಕೊಡ್ತೀನಿ ಅಂತ ಅಂದಲ್ಲ, ಅದಕ್ಕೆ ಬೆಲೆ ಇಲ್ಲ. 29 ರೂಪಾಯಿ ಕೆಜಿಗೆ ಬೆಲೆ ಕೊಡ್ತಾರೆ ಜನ ಈಗ. ಫ್ರೀ ಇಲ್ಲ ಸರ್, ಏನು ಫ್ರೀ ಕೊಟ್ಟರು ಇವ್ರು ಬರೋದಿಲ್ಲ. ಇವ್ರು ಹೇಳ್ಕೋಬೋದು, ಏನು ಫ್ರೀ ಕೊಟ್ಟರು ಬರೋದಿಲ್ಲ. ಕಾಂಗ್ರೆಸ್ ಸರ್ಕಾರ ಬಂದರೆ ತುಂಬ ಒಳ್ಳೆಯದು. ಅವ್ರು ಯಾರೇ ಬಂದ್ರೂ BJP ಮುಂದೆ ಧೂಳಿ ಪಟ. BJPನೇ ಬರೋದು 99%. ಏನು ಕಾಂಗ್ರೆಸ್ ಇಂದ ಯಾರಿಗೂ ನಷ್ಟ ಆಗಿಲ್ಲ. ಮೋದಿ ಅವರು ಪ್ರಧಾನಿ. This time 100% Modi, 100% Modi. ಸರ್, 2024 MP ಎಲೆಕ್ಷನಲ್ಲಿ ನಿಮ್ಮ ಪ್ರಕಾರ ಯಾವ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತದೆ, ಯಾವ ಪಕ್ಷ ಬರಬೇಕು ಸರ್? ಸರ್ BJP ಬರುತ್ತೆ 100%. ಕೆಲಸನೂ ಮಾಡಿದೆ ಆ ಥರ ಸರ್. ಇಲ್ಲಿನೂ ಅದೇ ಬರುತ್ತೆ, ಕೇಂದ್ರದಲ್ಲಿ ಅದೇ ಬರುತ್ತೆ BJPನೇ. ಯಾಕೆ ಸರ್ ಕಾಂಗ್ರೆಸ್ ಅವರು ಕೆಲಸ ಮಾಡಲ್ಲ ಅಂತ? ಕಾಂಗ್ರೆಸ್ದವ್ರು ನೋಡಿರಲ್ಲ ಸರ್, ಈಗ ಬಾಂಬ್ ಬ್ಲಾಸ್ ರೀಸೆಂಟಾಗಿ 4-5 ಡೇಸ್ ಬ್ಯಾಕ್. ಆಮೇಲೆ ಕಾಸ್ಟಿಸಮ್ ಮಾಡ್ತಾರೆ ಅವರು ಪ್ರತಿಯೊಂದಕ್ಕೆಲ್ಲ. ಹೀಗಾಗಿ ಅವರನ್ನು ಜನ ನೆಗ್ಲೆಕ್ಟ್ ಮಾಡ್ತಾರೆ, 90% ನೆಗ್ಲೆಕ್ಟ್ ಮಾಡ್ತಾರೆ ಅವರನ್ನು. ಈ ಬಾರಿನೂ ಕೇಂದ್ರದಲ್ಲಿ ಮೋದಿ ಅವರ ಅಧಿಕಾರ 101% ಸರ್ ಆಗೋದದೇ. ಈಗ ಮೋದಿ ಅವರು ಬಂದು 10 ವರ್ಷ ಆಯಿತು, 2 ಸಲ ಪ್ರಧಾನಮಂತ್ರಿ ಆಗಿದ್ದಾರೆ. ಅವ್ರು ಬಂದ ಮೇಲೆ ಬದಲಾವಣೆ ಆಗಿದೆ, ಅಭಿವೃದ್ಧಿ ಆಗಿದೆ ಆಗಿದೆ ಸರ್, ಹಲವಾರು ರೀತಿಯಲ್ಲಿ ಬದಲಾವಣೆ ಆಗಿದೆ. ಏನಾದರೂ ಒಂದಷ್ಟು ಉದಾಹರಣೆ ಕೊಡೋದಾದ್ರೆ? ಸರ್, ಫಾರ್ ಎಕ್ಸಾಂಪಲ್, ಹಳ್ಳಿಯಲ್ಲಿ ಕುಡಿಯೋ ನೀರು ಇರಲಿಲ್ಲ, ಆಮೇಲೆ ರಸ್ತೆ ಸರಿ ಇರಲಿಲ್ಲ. ಹೀಗಾಗಿ ರಸ್ತೆ ಪ್ರತಿಯೊಂದು ಹಳ್ಳಿಗೆ ರಸ್ತೆ ಆಗಿದೆ. ಇವ್ರು ಬಂದ ಮೇಲೆ ಕರ್ನಾಟಕದಲ್ಲಿ ಬೆಂಗಳೂರು ಸಿಟಿಯಲ್ಲೇ ರೋಡ್ ಸರಿ ಇಲ್ಲ. ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಎಲ್ಲ ಕಡೆ ಅದೇ ಥರ ಗುಂಡಿಗಳಿದೆ, ಮುಚ್ಚೋಕ್ಕಾಗ್ತಾಯಿಲ್ಲ ಇವರಿಗೆ. ಹೊಸ ರೋಡ್ ಮಾಡೋದಂತೂ ಸಾಧ್ಯನೇ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬಾರ್ದಂತ ಜನ ಡಿಸೈಡ್ ಮಾಡಿದ್ದಾರೆ ಸರ್. ಈ ಬಾರಿ MLA ಎಲೆಕ್ಷನಲ್ಲಿ ಬಹುಮತದಿಂದ ಅಧಿಕಾರಕ್ಕೆ ಬಂದಿದೆ ಕಾಂಗ್ರೆಸ್. ಬಂದಿದೆ ಸರ್, ಆದರೂ ಅವರು ಸರಳ ಬಂದಿಲ್ಲ ಸರ್. ಅವರು ಜನರಿಗೆ ಆಮಿಷ ಒಡ್ಡಿ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತೇಳಿ ಯಾವ ಗ್ಯಾರಂಟಿನೂ ಕೊಟ್ಟಿಲ್ಲ. 100ರಲ್ಲಿ ಒಂದು 10% ಕೊಟ್ಟಿಲ್ಲ ಸರ್. 90% ಬಾಕಿ ಇದೆ. ಅದೇನೋ ಅವರು ಇದು ಮಾಡ್ಕೋತಾ ಇದ್ದಾರೆ. ಬಟ್ ಅವರು ಫೇಲ್ ಆಗ್ತಾರೆ ಸರ್ ಈ ಸಾರಿ. ಅಲ್ಲ, ಈ ಬಾರಿ ಕೇಂದ್ರದಲ್ಲೂ ಏನಾದ್ರು ಇದೇ ಥರ ಆಸೆ ಅಂಶಗಳನ್ನು ಆಸೆ ಏನೂ ಇಲ್ಲ ಸರ್ ಅವ್ರ ಮೇಲೆ. ಜನರ ಕಣ್ಣಿಗಿದೆ ಅಲ್ಲ ಸರ್, ಎಲ್ಲ ಕಾಣ್ತಾ ಇದೆ. ಹೀಗಾಗಿ ಎಲ್ಲ ಜನ ಅವರನ್ನೇ ತರಬೇಕು ಇದೊಂದು ಸಾರಿ ಅಂತೇಳಿ ಡಿಸೈಡ್ ಮಾಡಿದ್ದಾರೆ ಸರ್. ಯಾವ ಗ್ಯಾರಂಟಿಗಳು ಕೊಟ್ಟರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲ್ಲ ಅಂತೀರಾ? ಬರಲ್ಲ ಸರ್, ಬರಲ್ಲ. ಕೇಂದ್ರದಲ್ಲಿನೂ ಬರಲ್ಲ ಸರ್, ಇಲ್ಲಿನೂ ಬರೋದಿಲ್ಲ. ಇಲ್ಲಿ ಬಂದರೂ ಇವರು ಒನ್ ಇಯರ್ ಸಹಿತ ಕಂಪ್ಲೀಟ್ ಮಾಡಲ್ಲ ಸರ್. ಈಗ MP ಎಲೆಕ್ಷನ್ ಆದಮೇಲೆ ನೆಕ್ಸ್ಟ್ ಚೇಂಜಸ್ ಆಗ್ಬೋದು ಅನಿಸುತ್ತೆ. ಇವ್ರು ಮಾಡೋದು ಕೆಲಸ ನೋಡಿ ಜನರನ್ನು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಸರ್. ದಬ್ಬಾಳಿಕೆ ಮಾಡೋದು, ಜನರಿಗೆ ಕೇಳಿದರೆ ಏನೂ ಇದು ಮಾಡೋದಿಲ್ಲ, ಆ ಥರ ಮಾಡ್ತಾಯಿದ್ದಾರೆ. ಕೇಂದ್ರದಲ್ಲಿ ಬಾರಿ ಮೋದಿ ಅವರಿಗೆ ಸಪೋರ್ಟ್ ಮಾಡ್ತಾರೆ, ಜನ ಬೆಂಬಲ ಕೊಡ್ತಾರೆ. ಮಾಡ್ತಾರೆ ಸರ್, ಎಲ್ಲ ಸ್ಟೇಟಲ್ಲಿ ಮಾಡ್ತಾ ಇದ್ದಾರೆ ಸರ್. ಮೋದಿ ಅವ್ರನ್ನ ಬಿಟ್ಟರೆ ಇನ್ನು ಕೆಪಾಸಿಟಿ ಯಾರಿಗೆ? ಆದಿತ್ಯನಾಥ್, ಯೋಗಿ ಆದಿತ್ಯನಾಥ್ ಅವರು ಇದ್ದಾರೆ, ಮತ್ತು ರಾಜನಾಥ್ ಸಿಂಗ್ ಇದ್ದಾರೆ, ಮತ್ತು ಹಲವಾರು ನಾಯಕರು ಇದ್ದಾರೆ ಸರ್. ಇನ್ನೂ 2-3 ಜನ. ನಿತಿನ್ ಗಡ್ಕರಿ ಇದ್ದಾರೆ. ಈಗ ಪ್ರೆಸಿಡೆಂಟ್ ಮೋದಿ ಅವರೇ ಇರಲಿ ಅಂತೀರಾ? ಹಾಂ, ಮೋದಿಯವರೇ ಸರ್ ಇದೊಂದು ಬಾರಿ. ಮೋದಿಯವರು ಆಗ್ಬೋದು. ಈ ಬಾರಿ ಮೋದಿ ಅವರೇ ಅಧಿಕಾರಕ್ಕೆ ಬರ್ತಾರೆ ಅಂತೀರಾ? ಬರ್ಬೋದು ಅಂದರೆ ಈಗಿನ ಒಂದು ಇದರೊಳಗೆ ಲೊಕೇಶನಲ್ಲಿ ನೋಡಬೇಕು ಕಾಂಪಿಟೇಷನ್ ಇದೆ. ಯಾಕೆ ಮೋದಿ ಅವರೇ ಬರ್ಬೇಕಂತೀರಾ? ಬೇಕಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ, ಒಂದು ಒತ್ತಡ ಹಂಗಿದೆ. ಯಾಕೆಂದರೆ ಜನಗಳಲ್ಲಿ ಇದೇನೋ ಬೆಳೆಸ್ಬಿಟ್ಟವ್ರು. ಈಗಾಗಲೇ ನೋಡಿ 24 ಏನೋ ಅದು ಬಿಟ್ಟಿನಿ ಅಂತಾರೆ. ಕೊನೆಗೆ ತೊಗೊಂಡೋಗಿ ಎಲ್ಲ ರೇಷನಿಂದ ರೇಜ್ ಮಾಡಿ ಹಾಳು ಮಾಡಿಬಿಟ್ರು. ಈಗ 1000 ರೂಪಾಯಿ ಮಾಡೋದು 100 ರೂಪಾಯಿ ಕಡಿಮೆ ಮಾಡೋದು, 1000 ರೂಪಾಯಿ ಜಾಸ್ತಿ ಮಾಡಿ 100 ಕಡಿಮೆ ಮಾಡ್ತಾರೆ. ಅದರಿಂದ ಜನಕ್ಕೆ 100 ಕಡಿಮೆ ಆಗಿದ್ದ ಲೆಕ್ಕ 1000 ಹೋಗಿದ್ದ ಲೆಕ್ಕಕ್ಕಿರಲ್ಲ. ಆ ಥರ ಮಾಡಿ ಏನೋ ಒಂದು ಈಗ ಅದು ಇದು ಬಿಡುಗಡೆ ಮಾಡ್ತೀವಿ, ನಾವು ಪ್ರಣಾಳಿಕೆ ಬಿಡುಗಡೆ ಮಾಡ್ತೀವಿ ಅಂತ ಮಾಡ್ತಾರಲ್ಲಪ್ಪ, ಒಳ್ಳೆ ಅದರ ಅಲ್ಲೇ ಮೇಲೆ ಆಗ್ಬೋದು. ಮೋದಿ ಅವ್ರ ಮೇಲೆ ಕೂಡ ಆರೋಪ ಮಾಡ್ತಾರೆ, ಅವ್ರು ಬಂದಮೇಲೆ ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ. ಹೌದು, GST ಆಯಿತು, ಪೆಟ್ರೋಲ್ ಆಯಿತು, ರೇಷನ್ ಬೆಲೆಗಳಿಂದ ನಾವು ಊಟ ತಿನ್ನೋ ರೇಷನ್ ಬೆಲೆಗಳು ಜಾಸ್ತಿ ಆಯಿತು. ನಮ್ಮ ಕರ್ನಾಟಕಕ್ಕೆ ಯಾರೇ ಸರ್ಕಾರ ಅಲ್ಲ ಅದು ಪ್ರಶ್ನೆ ಅವ್ರು ಕೊಡ್ಬೇಕು ತಾನೆ. ನಮ್ಮ ಜನಕ್ಕೆ ಆಗುವಂಥ ನಮ್ಮ ಕರ್ನಾಟಕಕ್ಕೆ ಬರೋಂಥ ಫಂಡ್ ಕೊಡಲೇಬೇಕಲ್ವ? ಅದನ್ನು ಕೊಟ್ಟರೆ ಹೋಗಲಿ, ಕೊಡಲಿಲ್ಲ ಅವ್ರ ಮೇಲೆ ಕೆಟ್ಟ ಹೆಸರು. ಇವಾಗ ಅವ್ರಿಗೆ ಕೊಡೋಕೆ ಅವ್ರ ಹತ್ರ ಅಲ್ಲಿ ಬರೋಂಥದ್ದು ನಿಲ್ಲಿಸ್ಬಿಟ್ರು. ಎಲ್ಲ ಅವರು ಪುಕ್ಷಣೆ ಅಂತ ಮಾಡಿದ್ರು, ಪುಕ್ಷಣೆ ಮಾಡೋಕ್ಕೆ ಹೋಗಿ ಯಾವುದೂ ಮಾಡೋಕ್ಕಾಗಲಿಲ್ಲ. ಅವರು ಮಾಡೋಕ್ಕೆ ಬಡ್ಜೆಟ್ ಇಲ್ಲ, ಅದರಿಂದ ಅವ್ರಿಗೆ ತೊಂದರೆ ಆಯಿತು. ಇಷ್ಟೆಲ್ಲ ತೊಂದರೆ ಕೊಟ್ಟರು ನಮ್ಮ ಜನಕ್ಕಾಗಿದ್ದು. ಅವ್ರಿಗೆ ರಾಜಕೀಯ ಬಿಡಿ ಬರ್ತದೆ ಹೋಯ್ತದೆ, ಅವ್ರು ಏನೋ ಮಾಡ್ತಾರೆ ಮನೇಲಿರ್ತಾರೆ. ಜನ ಇದು ಸಾಯರಾರು ಜನವೇನೆ, ಅನುಭವಿಸೋದಾರು ಜನಕ್ಕೆ ಏಟು. ಇವ್ರು ಮಾಡಿ ಜನಕ್ಕೆ ಏಟು. ಈಗ ಜನಕ್ಕೆ ಅವ್ನು ಕೊಡಲಿಲ್ಲ, ಅವ್ನು ಬಿಡಲಿಲ್ಲ,
ತಿನ್ನೋಕ್ಕೆ ಊಟ ಇಲ್ಲ. ಅವಾಗ ಹಂಗೆ ಹೊಟ್ಟೆ ತುಂಬ ಅನ್ನ ತಿಂತಿರು, ಈಗ ಅದು ಇಲ್ದಂಗೆ ಆಗೋಯ್ತು. ಈಗ ನಾವು ಸ್ವಂತವಾಗಿ ಬಿಡ್ತೀವಿ 29 ರೂಪಾಯಿ ಕೆ ಜಿಗೆ ಅಂತ. ಇವನು ಪುಕ್ಷಟೆ ಕೊಡ್ತೀನಿ ಅಂತ ಅಂದಲ್ಲ, ಅದಕ್ಕೆ ಬೆಲೆ ಇಲ್ಲ. 29 ರೂಪಾಯಿ ಕೆ ಜಿಗೆ ಬೆಲೆ ಕೊಡ್ತಾರೆ ಜನ ಈಗ ನೋಡಂಗೆ. ಮೋದಿ ಅವರು ಬಂದು 10 ವರ್ಷ ಆಯ್ತು, 2 ವರ್ಷ ಆಡಳಿತ ಮಾಡಿದ್ದಾರೆ ಪ್ರಧಾನಮಂತ್ರಿಯಾಗಿ. ಅವ್ರು ಏನಾದರೂ ಒಂದೇಲ್ಲ ಏನು ಮಾಡೋನು ಎಲ್ಲ ಈಗಿನ ಬೋಗಸೆ ಅದು. ಸ್ವಾಮಿ ರೂಪಾಯಿ ನೋಟ್ಗಳು ಇವತ್ತು ನೋಡ್ರಿ ನಮ್ಗೆ ಹೊಟ್ಟೆ ಉರಿತದೆ. 10 ರೂಪಾಯಿ ನೋಟ್ ಜೋಬಲ್ಲಿ ಇಕ್ಕೊಂಬಿಟ್ರೆ 3 ದಿನಕ್ಕಾಗಲೇ ಕಸಾಗಿರ್ತವೆ. ಆ ನೋಟ್ನೂ ಅಧ್ವಾನ ಮಾಡಾಕ್ಬಿಟ್ರು. ನೋಟ್ಗಳಂತೂ 1 ವಾರ ಮಾಡಿಕೊಂಡ್ರೆ ಅಲ್ಲಿ 2ನೇ ದಿನಕ್ಕೆ ಬಸ್ನವರೇ ತಗೊಳಲ್ಲ. ಹಳೆ ನೋಟ್ಗಳು ಇವತ್ತು ಗನ್ನಿದ್ದಂಗವೆ. ಅವನು ನೆಟ್ಟಿಗೆ ಮಾಡಲಿ ನೋಡಿ. ಈ ಥರ ಈ ಬೋಗಸ್ ಮಾಡ್ಕೊಂಡು ಏನೋ ಒಂದು ಕಾರಣ ಮಾಡಿಬಿಟ್ಟು ಮಾಡ್ತಾರೆ. ಅಲ್ಲಿ ಆಕಾಶನ ಇಷ್ಟಪಡ್ತೀನಿ, ಹೊರಗಡೆ ದುಡ್ಡೆಲ್ಲ ತಂದು ಹಾಕ್ಬಿಡ್ತೀನಿ ನಮ್ಮ ದೇಶಕ್ಕೆ ಅಂದ್ಬಿಟ್ರು ಅಷ್ಟೇ. ರಾಮ ಮಾಡಲೇಬೇಕು. ಈಗ ಯಾರೋ ಒಬ್ಬರು ಆ ಟೈಮ್ ಬಂದಾಗ ಆಗುತ್ತೆ. ಕೋರ್ಟ್ ಆದೇಶ ಕೊಟ್ಟರು ಅವ್ರು ಮಾಡಿದ್ರು. ಕೋರ್ಟ್ ಆದೇಶ ಅವಾಗ ಕೊಟ್ಟಿರಲಿಲ್ಲ. ಕೋರ್ಟ್ ಆದೇಶ ಮಾಡಿದ್ರು ಅದು ಆಯಿತು. ಅದೆಲ್ಲ ಒಂದೊಂದು ಪ್ರಣಾಳಿಕೆ ಕೊಡ್ತಾವ್ರೆ. ಈಗ ನಾವು ಪುಕ್ಷಟೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಯಾವುದೂ ಇಲ್ಲ. ರೈತರುಗಳಿಗೆ ಅದು ಮಾಡ್ತೀವಿ ಅಂತಾರೆ, ಏನಂತದೆ 5,000 ಯಾವುದೂ ಇಲ್ಲ. ಅವ್ರು ಬಂದಾಗ ಹೇಳಿದ್ದು 10 ರೂಪಾಯಿ ಫ್ರೀ ಅಕೌಂಟ್ಗೆ ನಿಮ್ಗೆ 5,000 ಹಾಕ್ತಿದ್ರು. 5,500 ರೂಪಾಯಿ ಇಲ್ಲ. ನಾನೇ ನನ್ನ ಲೆಕ್ಕ ಹಾಕೊಂಡು ನಾನು ಪಾಣಿದಾರನೇ 3 ಸಾರಿ ಪಾಣಿದಾರ ಕೊಟ್ಟಿದ್ದು ಇವತ್ತವರೆಗೂ ಇಲ್ಲ. ಹೇಳೋಕ್ಕಷ್ಟೇ ಆಶ್ವಾಸನೆ, ಏನೂ ಮಾಡೋಕ್ಕಾಗಲ್ಲ ಇರೋದ್ರೊಳಗಡೆ. ಕೆಲಸಗಳು ಮಾಡ್ತಿಲ್ಲ ಯಾರು ಅಂತ ಮಾಡಿ ಯಾವನೂ ಮಾಡೋಕ್ಕಾಗಲ್ಲ. ಒಂದೇಳ ಏನೂ ಮಾಡೋಕ್ಕಾಗಲ್ಲ. ಎಲ್ಲಿ ತಂತ ಮಾಡ್ತಾನೆ ಮೋದಿ? ನಮ್ಮ ಮೇಲೆ ಹಾಕ್ಬೇಕು, ನಮ್ಮನ್ನೇ ಹೊಡಿಬೇಕು, ನಮ್ಮನ್ನೇ ಹಾಕ್ಬೇಕು. ಅವ್ನ ಮನೆಯಿಂದ ತತ್ತಾನ, ಇಲ್ಲ ಅವ್ನ ಜಮೀನು ಐತೆ, ಅವ್ನ ಆಸ್ತಿ ಐತೆ, ಏನೂ ಮಾಡಲ್ಲ. ಇಲ್ಲಿ ಹೊಡೆದಲ್ಲ ಅದಕ್ಕೆ ಯಾರಿಗೋ ಸಾಹುಕಾರರು ಬದುಕತ್ತಾರೆ. ಈಗೇನೋ ಒಂದು ದೊಡ್ಡ ಅವು ಕೆಲಸ ಮಾಡ್ತಾರೆ, ಕೋಟ್ಯಾರು ರೂಪಾಯಿ ಸಂಪಾದನೆ ಮಾಡೋದು ಯಾರೋ ಮಾಡ್ಕೊತಾರೆ. ಅದನ್ನೆಲ್ಲ ತರ ಈ ಬಡವನ ಮೇಲೆ ಹೊಡೆದು ತಗೊಂಡು ಅಲ್ಲಿ ಹಾಕ್ತಾರೆ. ಜನಕ್ಕೆ ತಲುಪುವಂಥದ್ದು ಮಾಡಬೇಕು, ಜನಕ್ಕೆ ತಲುಪಬೇಕು, ಅಷ್ಟೇ ಸಾಕು. ಏನೋ ಅವ್ನು ಕೋಟಿಗಟ್ಟಲೆ ಕೊಟ್ಟರು ಇಲ್ಲಲ್ಲ ಇರೋದ್ರೊಳಗಡೆ. ನೋಡಿ ಗ್ಯಾಸ್ಗಳು ಎಷ್ಟಿತ್ತು? 400 ರೂಪಾಯಿ. ನಾವು ಕಂಡಂಗೆ 350-400 ರೂಪಾಯಿ ಇತ್ತು. 58,000 ರೂಪಾಯಿ ಒಂದು ಗ್ಯಾಸ್ ಬಂದು. ಅವ್ರಿಗೆ ಏನು ರಾಜಕೀಯ? ಮೋದಿ ಗ್ಯಾಸ್ ಒಂದು ಅದನ್ನು ಫ್ರೀ ಅಂತ ಹೇಳ್ತಾರೆ. ಮೋದಿಗೆ ಕೊಟ್ಟಿದ್ದು ಗ್ಯಾಸ್ ಮಾತ್ರ ಫ್ರೀ ಇತ್ತು. ಇದು ಬಾಕಿ ಇರೋ ಜೀವನ ಮಾಡೋಂಗಿಲ್ವ ಅವರು? ಎಲ್ಲ ಹೇಳೋಕ್ಕೆ ಕಾರಣ ಏನೂ ಮಾಡೋಕ್ಕಾಗಲ್ಲ. ಪ್ರಕಾರ ಯಾವುದು ಬೆಸ್ಟ್ ಸರ್ಕಾರ ಅಂತ? ಸರ್ಕಾರ ಬೆಸ್ಟು ಒಂದಲ್ಲ. ಬಡವರು ಬಂದು ಇದು BJPನೂ ಕಾಂಗ್ರೆಸ್ನಲ್ಲಿ ಹುಟ್ಟಿ ಬಂದಿರೋರು ಇವರು. ಅಲ್ಲಿ ಅವ್ರು ನೆಡ್ಸ್ಕೊಂಬಂದ್ರು, ಇವ್ರಿಗೆ ಅವಕಾಶ ಸಿಕ್ಕಲಿವಲ್ಲ. ಇವ್ರೇನು ಮಾಡಿ ವಿರೋಧ ಮಾಡಿ ಅವರು ಕಾಂಗ್ರೆಸ್ನಲ್ಲಿ ಹುಟ್ಟಿ ಬಂದವ್ರೆ. ಅವರು ಎಲ್ಲ ಅಲ್ಲಿ ಬಂದಿದ್ದೇನೆ. ಸ್ವತಂತ್ರ ಬಂದಾಗ ಎಲ್ಲ ಅಲ್ಲಿ ಜೊತೆಲಿದ್ದವ್ರೆ. ಹಿಂಗೆ ಹಿಡ್ಕೊಂಡ್ರೆ ಅಷ್ಟೇ. ಈಗ ಇವ್ರು ಬಂದು ನಾವೇನೋ ಮಾಡ್ತಿದ್ರು. ಏನು ಮಾಡಿದ್ರಪ್ಪ? ಈಗ ಇತಿಹಾಸದಲ್ಲಿ ಈಗ 50, 60, 70 ವರ್ಷದಿಂದ ಅವ್ರು ಮಾಡ್ಕೊಂಬಂದರು. ಅವರಿಂದ ಯಾವುದೋ ಜನಕ್ಕೆ ಯಾವುದೋ ಒಂದು ಸಮಸ್ಯೆ ಇಲ್ಲ. ಈಗ ಎಂತೆಂಥ ಸಮಸ್ಯೆಗಳು ಉಟ್ಕೊಂಬಿಟ್ಟ ಜನಕ್ಕೆ. ಯಾವುದಕ್ಕೂ ದುಡ್ಡು ಕೊಡಬೇಕಾ? ನೋಡಲ್ಲಿ ಈಗ 50 ರೂಪಾಯಿ ಊಟ ತಿಂದೆ, 5 ರೂಪಾಯಿ ಟ್ಯಾಕ್ಸ್ ಅಂತ ಆಗ್ತಾ ಬಿಲ್ಗೆ. ಯಾರಪ್ಪ ಇದು? 5 ರೂಪಾಯಿ ನಾವು ಊಟಕ್ಕೆ, ನಾವು ತಿನ್ನೋ ಊಟಕ್ಕೆ ನಾವು ರೈತರು ತಿನ್ನೋ ಊಟಕ್ಕೂ ಬಡ್ಡಿ ನಾವೇ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಬೇಕು. ಇನ್ನೆಲ್ಲಿ ಏನು ಮಾಡೋದು? ನಾವು ಕಟ್ಟಿಂದ ತಾನೇ ತಗೊಂಬಂದು ಅಲ್ಲಿ ಇಲ್ಲ 1,000 ಕೋಟಿ 1,000 ಕೋಟಿ ಅಂತ ಹಾಕ್ತಾರೆ. ಅವನು ಕೋಟಿಗಟ್ಟಲೆ ಹಾಕ್ಬಿಟ್ಟು 5 ಕೋಟಿ ಮಾಡೋದನ್ನ 2 ಕೋಟಿಗೆ ಮಾಡ್ಬಿಟ್ಟು ಅವ್ನು ಬದುಕತ್ತಾನೆ. ಇದನ್ನ ಹೊಡೆದಿದ್ದು ದುಡ್ಡನ್ನೆಲ್ಲ ತಗೊಂಡೋಗಿ ಅಲ್ಲಿ ಹಾಕ್ತಾರೆ. ತಿನ್ನೋ ಊಟದ ಮೇಲೆ ಟ್ಯಾಕ್ಸ್ ಹಾಕಿ ಅವನಿಲ್ಲೂ ಜೀವನ ಸರ್ಕಾರ ಆಳಿರಲಿಲ್ಲ. ತಿನ್ನೋ ಊಟದ ಮೇಲೆ ಭೂಮಿ ಮೇಲೆ ಹಾಕಿದ್ಮೇಲೆ ಇನ್ನೆಲ್ಲಿ ರೈತ ಬೆಳೆದಲ್ಲಿ ಬಂತು? ಅವ್ನು ಬೆಳೆದಿದ್ದು ಅವನ ಊಟಕ್ಕೆ ಅವನಿಗೆ ದುಡ್ಡು ಕೊಡಬೇಕು. ಇನ್ನೇನು ನೀವು ಮಾಡೋದು? ನೀವೇನು ಮಾಡಬೇಡ, ನೀವೇನು ಪಾಡೇನ ಮಾಡ್ಕೊಂಡು ರಾಜಕೀಯ ಇದ್ದು. ಅವ್ರು ಬೆಳೆದಿದ್ದು ಊಟಕ್ಕೆ ಊಟಕ್ಕೆ ನೆಮ್ಮದಿ ಬೇಡವ್ರಿಗೆ. ನೋಡಿ ಅದು ಏನು ಬೆಳೆದಿದ್ದು. ಈಗ ಅವ್ನು ಬೆಳೆದೇ ಇರೋದು ಬೇರೆ ಕಡೆ ಬೆಳೆದ್ರು, ನೀವು ಇನ್ನೊಬ್ಬ ರೈತ ಬೆಳೆದ್ರು ಇವನು ಹೋಗಿ ಅದನ್ನ ಬಡ್ಡಿ ಕೊಟ್ಟು ಟ್ಯಾಕ್ಸ್ ಕಟ್ಟಿ ತಂದು ಇವ್ನು ತಿನ್ಬೇಕೀಗ. ರೈತ ಬೆಳೆದು ರೈತನಿಗೆ ಸಿಗ್ತದೆ. ಊಟದೊಂದು ಬಿಟ್ಟು ಬೇರೆ ಏನು ಬೇಕಾದ್ರೆ ಮಾಡ್ಕೊಂಡು ಆಳು ಕಮರ್ಷಿಯಲ್ ಅವು ಮಾಡ್ಕೊಂಡು ಆಳು ಬಿದ್ದವ್ರು ನಡೆದು. ಸಣ್ಣ ಕೂಲಿ ಮಾಡೋರ್ಗೂ ಟ್ಯಾಕ್ಸ್ನ. ಕೂಲಿ ಮಾಡೋರು ಹೋಟ್ಲಲ್ಲಿ ಬಂದು ಊಟ ತಿಂದು ಅವನು 10 ರೂಪಾಯಿ ಬೀಳ್ತಾರೆ ಟ್ಯಾಕ್ಸು. ಇನ್ನೇನು ಇವರು ಉದ್ಧಾರ ಮಾಡಿರೋದು? ಪ್ರತಿ ಜನ ತಲೆ ಮೇಲೂ ಹೇಳ್ತೇವ್ರು ದಿನ. ಅವರೆಲ್ಲೋ 5 ವರ್ಷಕ್ಕೋ 3 ವರ್ಷಕ್ಕೋ ಒಂದು 10 ರೂಪಾಯಿ 5 ರೂಪಾಯಿ ಜಾಸ್ತಿ ಮಾಡ್ತಿರೋ. ಇವ್ರು ಹಂಗಲ್ಲ. ದಿವಸ 24 ಗಂಟೆಗೆ 3 ಸತಿ ಊಟ ಮಾಡೋಕೆ. 3 ಸತಿ ಅವನ ಹೋಟ್ಲಲ್ಲಿ ತಿಂದಾನೆ 3 ಸತಿ ಟ್ಯಾಕ್ಸ್ ಕಟ್ಟಲೇಬೇಕು. ದಿನ ಟ್ಯಾಕ್ಸ್ ಕಟ್ಕೊಂಡು ಇವತ್ತು ಊಟ ಮಾಡ್ತಾವ್ರು ಜನ ದಂಡ ಕಟ್ಕೊಂಡು. ಅವತ್ತೆಲ್ಲೋ ಒಂದು ವರ್ಷಕ್ಕೆ ಒಂದು ಸತಿ 5 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡೋರು. ಯಾವುದೇ ಒಂದು ಇದ್ರ ಮೇಲೆ ಏನರ ಮೇಲೆ ಒಂದು ಧಾನ್ಯಗಳು ಅದ್ರ ಮೇಲೆ ಒಂದು 10 ರೂಪಾಯಿ 5 ರೂಪಾಯಿ ಜಾಸ್ತಿ ಮಾಡೋರು. ಈ ಸೀಮೆಣ್ಣೆಗಾಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ವರ್ಷಕ್ಕೊಂದು ಸತಿ ಯಾವೋ ಒಂದು ಸತಿ ಮಾಡಿದ್ರು. ಇಲ್ಲೆಲ್ಲ ವರ್ಷಕ್ಕೆ 15 ಸತಿ ರೈಸ್ ಮಾಡಿದ್ರು. ಎಷ್ಟಿತ್ತು ಪೆಟ್ರೋಲು? 60, 40, 60, 70 ರೂಪಾಯಿ ಇತ್ತು. ಇವ್ರು ಬರೋದು ಮುಂಚೆ 65, 70 ಇತ್ತು. ಇವತ್ತು 100 ಚಿಲ್ಲರೆ ಎಲ್ಲ ಕಡಿಮೆ ಮಾಡಿ ಜನವರಿ 1ರಿಗೆ ಗುಡ್ ನ್ಯೂಸ್ ಅಂದರು. ಎಲ್ಲಿ ಪೆಟ್ರೋಲು ಡೀಸೆಲ್ ಕಡಿಮೆ, ಗ್ಯಾಸ್ ಎಲ್ಲಿ ಕಡಿಮೆ? ಗುಡ್ ನ್ಯೂಸ್ ಅಂದರು. ಪೆಟ್ರೋಲ್ಗೆ ಬಂತು ಈಗ ಒಂದು ಲೀಟ್ರಿಗೆ ಬಂದು 30 ರೂಪಾಯಿ ಅಂದ್ರೂ ಒಂದಿನಕ್ಕೆ 8,000 ಕೋಟಿ ಲೀಟ್ರ್ ಆಯಿತು. 8,000 ಕೋಟಿ ಸಂಪಾದನೆ ಆಯಿತು. ಎಲ್ಲಿಗೋಯ್ತು ದುಡ್ಡು? ಅದನ್ನೆಲ್ಲ ಏನೇನು ಮಾಡ್ತಾರೆ? ಯಾರ ಮೇಲೆ ಹಾಕೋದು?
ನಾವೇ ಕೊಡಬೇಕು, ತಿರ್ಗಾ ನಾವೇ ಊರಿಸ್ಬೇಕು, ನಾವೇ ಮಾಡಬೇಕು. ಜನಕ್ಕೆ ಮಾಡಿದ್ದೇನು ಈಗ ಡೈಲಿ ಈಗ ಸಣ್ಣ ಪಣ್ಣ ಈಗ ಒಂದು ಹಾಸ್ಪಿಟ್ಲಿಗೆಲ್ಲ ನಾವು ಒಂದು ಬೇಕು, ನೆನ್ನೆ ಕೇಳಿದ್ರು 5,000 ರೂಪಾಯಿ ಕೇಳಿದ್ರಿ ಹಾಸ್ಪಿಟ್ಲಿಗೆ ಒಂದು ಪೇಷಂಟ್ ಕರ್ಕೊಂಬರೋಕ್ಕೆ. ಯಾಕಂದ್ರೆ ಏನು ಮಾಡೋಕ್ಕಲ್ಲ ಸ್ವಾಮಿ, ಎಲ್ಲ ಟ್ಯಾಕ್ಸ್ ಕಟ್ಟಬೇಕು, ಡೀಸೆಲ್ ಬೆಲೆ ಜಾಸ್ತಿ, ಪೆಟ್ರೋಲ್ ಬೆಲೆ ಜಾಸ್ತಿ, ಕರ್ಕೊಂಬರೋಕ್ಕೆ ನೀವು ಹಾಂ 5,000 ರೂಪಾಯಿ ಕೇಳಿದ್ರು ಒಂದು ಟ್ಯಾಕ್ಸಿ ಕೇಳಿದ್ದೆ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಜಾಸ್ತಿ, ಏನು ಮಾಡೋಣ ಅಂದರು. ಇವೆಲ್ಲ ಇತ್ತು, ಅವಾಗೇನಿತ್ತು, ಏನೋ ಒಂದು ನಡೆಯೋದು, ಇದು ಮಾಡ್ತೀನಿ ಅದು ಮಾಡ್ತೀನಿ ಯಾರು ಮಾಡ್ಕೊಂಡು ಎಲ್ಲ ಮಾಡೋದು ಅದೇನೆ. ಆದರೆ ಇರೋದ್ರೊಳಗಡೆ ಹಳೆಯ ಸರ್ಕಾರಗಳು ನೆಟ್ಟಿಗೆ ಅವರಿದ್ದರು, ಅವರೇನು ಇಲ್ಲ ಅವಾಗ. ಇವ್ರು ಹೊಸ್ದಾಗೇನು ಟರ್ನ್ ಮಾಡೋಕ್ಕೆ ಹೋಗಿ ಟರ್ನ್ ಮಾಡ್ಬೇಕಾದ್ರೆ ಇನ್ನೇನು ಅಲ್ಲಿ ಎಲ್ಲಿ ಬರ್ತದೆ ದುಡ್ಡು, ಇವ್ರ ಮೇಲೆ ಹಾಕೋರು ಇವರೇ ಟರ್ನ್ ಮಾಡಿದ್ರು. ಹಾಂ ಕೆಲವು ವಿಷಯಗಳಲ್ಲಿ ಬದ್ಧವನ ಮಾಡಾಕ್ಬಿಟ್ರು ನಮಗೆ. ನಾವು 65 ವರ್ಷ ವಯಸ್ಸಾಯಿತು, ನಾವು ಅವಾಗಲಿಂದ ರಾಜಕೀಯನೂ ಮಾಡಿದ್ವು, ಎಲ್ಲ ಮಾಡ್ಕೊಂಬಂದ್ವು. ಇಷ್ಟೋ ಒಂದು ದರಿದ್ರ ರಾಜಕೀಯ ನಾವು ಮಾಡಿಲ್ಲ. ಅಲ್ಲ ಇವ್ರು ಇರೋದ್ರೊಳಗಡೆ ನಾನು ಹೇಳ್ದು, ಅವರು ಈಗ ಅಲ್ಲಿ ಎಲ್ಲೋ ಕೋಟಿಗಟ್ಟಲೆ ಟ್ಯಾಕ್ಸೋ ತೊಗೊಂಬತ್ತಾರೆ. ಬಡವ್ರಿಗೊಂದು ಫ್ರೀ ಅಕ್ಕಿನೋ ಒಂದು ಏನೋ ಫ್ರೀ ಏನೋ ಬಡವ್ರು ಈಗ ಒಂದು ಕೆಲ್ಸಕ್ಕೆ ಹೋಗೋ ಒಂದು ಹೆಣ್ಮಕ್ಳಿಗೆ ಅವ್ರಿಗೆ ಇದು ಸಂಬಳ ಬರೋ ಸಮಯದಲ್ಲಿ ಮನೆ ನೋಡ್ಕೊಬೇಕು, ಗಂಡಿರು ಎಷ್ಟೋ ಜನ ಇಲ್ಲ, ಅವರೇ ದುಡ್ದು ಮಕ್ಕಳಿಗೆ ಸಂಸಾರ ಮಾಡ್ತಾವ್ರೆ ಹೆಣ್ಮಕ್ಳು. ಅವ್ರಿಗೆ ಒಂದು ಬೊಚ್ಚಾಡ್ ಉಳಿತು, ದಿನಕ್ಕೆ ಒಂದು ತಿಂಗ್ಳಿಗೆ 1,000 ಚಿಲ್ಲರೆ ಉಳಿತು. ಅದೇನು ತಪ್ಪು ಅಂತ ಹೇಳೋದಲ್ಲ, ಆದರೆ ಅವ್ರಿಗೆ ಕೆಲವ್ರಿಗೆ ಒಳ್ಳೇದೇನೆ, ಎಲ್ಲರಿಗೂ ಒಳ್ಳೇದಾಯಿತು. ನಾವೇನೋ ಕೊಡ್ತೀವಿ ಹಾಳಾಗೋಲಿ. ಅವ್ರಿಗೇನಾಗಿದೆ ಅಂದರೆ ಕೆಲವ್ರಿಗೆ ಪಾಪ ದುಡ್ದು ತಂದು ಮನೆಗೆ ಮಕ್ಕಳು ಸಾಕಬೇಕಾದ್ರು, ಗಂಡನೂ ಸಾಕೋರವ್ರೆ, ಮಕ್ಕಳು ವಿದ್ಯಾಭ್ಯಾಸ ಮಾಡಿಸ್ಬೇಕು, ಎಷ್ಟು ತೊಂದರೆಗಳು ನಾವು ನೋಡಿದ್ದೀವಿ. ಅದನ್ನು ಅಂಥವ್ರಿಗೊಂದು ಸ್ವಲ್ಪ ಅನುಕೂಲ ಆಯಿತು. ಆದರೆ ಇಲ್ಲಿ ಕಟ್ತಾರೆ, ಎಲ್ಲಿ ರೇಷನ್ ಮೇಲೆ ಇದ್ರ ಮೇಲೆ ಕಟ್ತಾರೆ, ಅಲ್ಲಿ ಅವ್ನು ಫ್ರೀ ಇವನು ಮಾಡ್ದು ಹಾಂ ಇರೋರಿಗೆ ಒಂದು ರೇಷನ್ ಕೊಡ್ತಾನೆ, ಫ್ರೀ ಅದು ಮಾಡೋರೆ, ಏನೋ ಒಂದು 2,000 ಯಾವುದೋ ಒಂದು ಅವ್ರಿಗೆ ಒಂದು ನಾನು ಕಂಡಂಗೆ ಸಮಯ ಬೇಜಾನು ಮಹಿಳೆಯರು ಮಕ್ಕಳು ಸಾಕಾಗ ಎಷ್ಟು ಹಿಂಸೆ ಪಡ್ತಾವ್ರೆ, ಎಷ್ಟು ಕಷ್ಟ ಬೀಳ್ತಾವ್ರೆ ಅನ್ನೋದು ನಮ್ಗೆ ಗೊತ್ತು. 2,000 ರೂಪಾಯಿ ಒಂದು ಫೀಸ್ ಕಟ್ಟೋಕ್ಕೆ ಎಷ್ಟೋ ಆಡಬಾರ್ದು ಕೆಲಸ ಮಾಡಿಬಿಟ್ರೆ ನಾವು ನೋಡಿದ್ವಿ ಕಣ್ಣಲ್ಲಿ. ಏನು ಮಾಡೋಕ್ಕಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು 2,000 ರೂಪಾಯಿ ಬಂದರೆ ಅವ್ರಿಗೆ ಒಳ್ಳೇದಲ್ವಾ, ಕೊಟ್ಟವ್ರೆ, ಏನು ತೊಂದರೆ ಇಲ್ಲ. ಆದರೆ ಇವರು ಎಲ್ಲರ ಮನಸ್ಸು ಅದೇ ಕೊಟ್ಟು ಅಂತ ಕೊಡ್ತಾರೆ, ಇಲ್ಲಿ ತೆಗೆದು ಹೊಡ್ತಾವ್ರೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.